ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ, ಮುಂಬರುವಂತಹ ಟಿಇಟಿ ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಕರ್ನಾಟಕ ಟಿಇಟಿ ಪರೀಕ್ಷೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸೋದು ಹೇಗೆ ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಆತ್ಮೀಯರೇ, ಕರ್ನಾಟಕ ಟಿಇಟಿ ಪರೀಕ್ಷೆ ಇದೇ ಬರುವ ನವೆಂಬರ್ 6ನೇ ತಾರೀಕು ನಡೆಯಲಿದೆ. ಹೀಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ. ಆತ್ಮೀಯರೇ, ಟಿಇಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ವಿಭಾಗ 2ರಲ್ಲಿ ಯಾವ ಭಾಷೆ ಇರುತ್ತೆ ಅಂತಂದ್ರೆ ಆಲ್ಮೋಸ್ಟ್ ನಾವೆಲ್ಲ ಕರ್ನಾಟಕದ ಅಭ್ಯರ್ಥಿಗಳೇ ಆಗಿರೋದ್ರಿಂದಾಗಿ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ಆಗೇ ತಗೊಂಡಿರ್ತೀವಿ. ಹೀಗಾಗಿ ಈ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ದ್ವಿತೀಯ ಭಾಷೆ ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ ಅನ್ನುವಂಥದ್ದನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಈಗಾಗಲೇ ನಾನು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿ 30ಕ್ಕೆ 30 ಅಂಕಗಳನ್ನು ಹೇಗೆ ತಗೋಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಡೀಟೇಲ್ ಆಗಿ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಇವತ್ತಿನ ತರಗತಿಯಲ್ಲಿ ಏನ್ ಮಾಡೋಣ ಅಂತಂದ್ರೆ ಟಿಇಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಎರಡೂ ಪತ್ರಿಕೆಗೆ ಸಂಬಂಧಪಟ್ಟಂತೆ ಬರುತ್ತೆ. ಇದು ಸೋಷಿಯಲ್ ಸೈನ್ಸ್ ಅಭ್ಯರ್ಥಿಗಳಿಗೂ ಕೂಡ ಬರುತ್ತೆ, ಜೊತೆಗೆ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಭ್ಯರ್ಥಿಗಳಿಗೂ ಕೂಡ ಇದು ಬರುತ್ತೆ, ಎಂಜಿನಿಯರಿಂಗ್ ಅಭ್ಯರ್ಥಿಗಳಿಗೂ ಕೂಡ ಇದು ಬರುತ್ತೆ. ಆಮೇಲೆ ಕಾಮರ್ಸ್ ಅಭ್ಯರ್ಥಿಗಳಿದ್ರು ಕೂಡ ಅವ್ರಿಗೂ ಕೂಡ ಟಿಇಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಲ್ಯಾಂಗ್ವೇಜ್ 2ಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಇಂಗ್ಲಿಷ್ ಅನ್ನು ತಗೊಳ್ತೀರಿ, ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾರೆಲ್ಲ ಕನ್ನಡ ಮಾಧ್ಯಮದವರು ಇರ್ತೀರಿ ಅವರಿಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ಈ ಇಂಗ್ಲಿಷ್ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ, 30 ಅಂಕಗಳು ಇರ್ತವೆ. ಇದು ಕೂಡ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು. ಈ ಇಂಗ್ಲಿಷ್ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತಗೊಂಡ್ವಿ ಅಂದ್ರೆ ಅದು ನಮ್ಮ ಟಿಇಟಿ ಸ್ಕೋರಿಂಗ್ಗೆ ಹೆಲ್ಪ್ ಆಗುತ್ತೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಂಗ್ಲಿಷ್ ನಮ್ಗೇನು ಅರ್ಥನೇ ಆಗೋದಿಲ್ಲ, ಹೀಗಾಗಿ ಅದನ್ನು ಬಿಟ್ಟು ಬಿಡೋಣ ಅಂತ ವಿಚಾರ ಮಾಡಿರ್ತಾರೆ. ಉಳಿದ ವಿಷಯಗಳಲ್ಲಿ ಸ್ಕೋರ್ ಮಾಡಬೇಕು ಅನ್ನುವಂಥ ವಿಚಾರಗಳು ಅವ್ರ ತಲೆಯಲ್ಲಿ ಇರ್ತವೆ. ಆ ರೀತಿ ಮಾಡೋದು ಬೇಡ. ಯಾಕಂದ್ರೆ ಟಿಇಟಿ ಪರೀಕ್ಷೆಯಲ್ಲಿ ಒಂದೊಂದು ಮಾರ್ಕ್ಸ್ ಕಡಿಮೆಯಾಗಿನೇ ನಾಟ್ ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಇದ್ದಾರೆ. ಹೀಗಾಗಿ ಇಂಗ್ಲಿಷ್ಗೂ ಕೂಡ ನಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಅತಿ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಇನ್ನು ಮುಂದಿನ ತರಗತಿಗಳಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ದೀರಿ ಅವರಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತರಗತಿಗಳನ್ನು ಕೂಡ ನಾವು ಮಾಡ್ತೀವಿ. ಹೀಗಾಗಿ ಯಾರೆಲ್ಲ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ಹೊಸ ವಿಡಿಯೋ ತರಗತಿಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಅಲ್ಲದೆ ನಮ್ಮ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಪ್ರಯತ್ನ ಅಂತ ಹೇಳ್ಬೋದು. ಇದು ಸೈಕಾಲಜಿಗೆ ಸಂಬಂಧಪಟ್ಟಂತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ 360 ಡಿಗ್ರಿ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಸಮಗ್ರವಾಗಿರ್ತಕ್ಕಂಥ 360 ಡಿಗ್ರಿ ಅನಾಲಿಸಿಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಯಾರೆಲ್ಲ ಆ ತರಗತಿಗಳನ್ನ ನೋಡ್ಕೊಂಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ 360 ಡಿಗ್ರಿ ಅನಾಲಿಸಿಸ್ ಸೈಕಾಲಜಿ ಕ್ವೆಶ್ಚನ್ ಆನ್ಸರ್ಸ್ ಅಂತ. ಅಲ್ಲಿ ಹೋಗಿ ನೀವು ಯಾವೆಲ್ಲ 360 ಡಿಗ್ರಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೋತ್ತರಗಳು ಬರ್ತವೆ ಅವನ್ನೆಲ್ಲ ಒಂದ್ಸಾರಿ ತಾವು ಡೀಟೇಲ್ ಆಗಿ ನೋಡ್ಕೊಂಡ್ರಿ ಅಂದ್ರೆ ಅದು ಮುಂಬರುವಂಥ ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೈಕಾಲಜಿಗೆ ಏನೆಲ್ಲ ಕ್ವೆಶ್ಚನ್ಗಳು ಬರ್ತವೆ ಅದಕ್ಕೆ ನಿಮಗೆ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಒದಗಿಸುತ್ತೆ. ಹಾಗೆಯೇ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ನಾವು ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 3 ತರಗತಿಗಳನ್ನು ನಾವು ಬಹಳಷ್ಟು ಡೀಟೇಲ್ ಆಗಿ ಮಾಡಿದ್ದೇವೆ. ಇವತ್ತು ಅಥವಾ ನಾಳೆ ಓದುಗಾರಿಕೆಗೆ ಸಂಬಂಧಪಟ್ಟಂತೆಯೂ ಕೂಡ ಆ ಭಾಷಾ ಕೌಶಲ್ಯಗಳ ಬಗ್ಗೆ ಏನು ಹೇಳ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋ ಕ್ಲಾಸ್ ನೆಕ್ಸ್ಟ್ ಅಪ್ಲೋಡ್ ಆಗ್ತಾ ಹೋಗ್ತವೆ. ಹೀಗಾಗಿ ಯಾರೆಲ್ಲ ಕೋಚಿಂಗ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಓದ್ತಾ ಇದ್ದೀರಿ ಅವರಿಗೆ ನಮ್ಮ ವಿಡಿಯೋ ತರಗತಿಗಳು ಬಹಳಷ್ಟು ಅನುಕೂಲ ಆಗ್ತವೆ. ಯಾವಾಗ ನೀವು ಓದಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟಿರ್ತೀರಿ ಆ ಸಮಯದಲ್ಲಿ ನಮ್ಮ ವಿಡಿಯೋ ತರಗತಿಗಳನ್ನು ನೋಡಿದ್ರಿ ಅಂದ್ರೆ ನಿಮಗೆ ಇದು ಅನುಕೂಲ ಆಗುತ್ತೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ತರಗತಿಯನ್ನ ಆರಂಭ ಮಾಡೋಣ. ಇವತ್ತಿನ ತರಗತಿಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ದ್ವಿತೀಯ ಭಾಷೆ ಇಂಗ್ಲಿಷ್ ಅನ್ನ ಯಾರೆಲ್ಲ ತಗೊಂಡಿರ್ತೀರಿ ಅವರು ಇಂಗ್ಲಿಷ್ನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೇಗೆ ಅನ್ನುವಂಥದ್ದನ್ನ ಇವತ್ತು ಬಹಳಷ್ಟು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಹಾಗಾದ್ರೆ ವಿಡಿಯೋ ತರಗತಿಯನ್ನು ಆರಂಭ ಮಾಡೋಣ. ಆದ್ಮೇಲೆ ಈ ತರಗತಿ ನಿಮಗೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಕ್ರ್ಯಾಕ್ ಟಿಇಟಿ 2022ರ ವಿಶೇಷ ತರಗತಿ ಇದು. ವಿಭಾಗ 2ಕ್ಕೆ ಸಂಬಂಧಪಟ್ಟಂತೆ ಭಾಷೆ 2 ಇಂಗ್ಲಿಷ್ ತಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದು. ಅದರಲ್ಲೂ ವಿಶೇಷವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾರೆಲ್ಲ ಲ್ಯಾಂಗ್ವೇಜ್ 2ನ ಇಂಗ್ಲಿಷ್ ಆಗಿ ತಗೊಂಡಿದ್ದೀರಿ, ಆಲ್ರೆಡಿ ಈಗೆಲ್ಲ ನೀವು ಅಪ್ಲಿಕೇಶನ್ ಹಾಕಿದಿರಿ, ಅದರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಕನ್ನಡ ತಗೊಂಡಿರ್ತೀರಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾರೆಲ್ಲ ಇಂಗ್ಲಿಷ್ ತಗೊಂಡಿದ್ದೀರಿ ಅವರಿಗೆ ಈ ವಿಡಿಯೋ ತರಗತಿಯನ್ನ ನಾವು ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಸೊ ವಿಭಾಗ 2ಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ 2ಅನ್ನ ತಗೊಂಡವರು ಇಲ್ಲಿ ದ್ವಿತೀಯ ಭಾಷೆ ಇಂಗ್ಲಿಷ್ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಒಟ್ಟು 30 ಪ್ರಶ್ನೆಗಳಿರ್ತವೆ ಅನ್ನುವಂಥದ್ದನ್ನ ಗಮನದಲ್ಲಿ ಇಟ್ಕೋಬೇಕು. ಯಾವ ರೀತಿ ಭಾಷೆ 1 ಕನ್ನಡಕ್ಕೆ 30 ಅಂಕಗಳಿರ್ತವೆ ಅದೇ ರೀತಿ ಭಾಷೆ 2 ಇಂಗ್ಲಿಷ್ ತಗೊಂಡವ್ರಿಗೂ ಕೂಡ 30 ಪ್ರಶ್ನೆಗಳಿರ್ತವೆ. ಇಲ್ಲಿ 30 ಅಂಕಗಳು ಇರ್ತವೆ. ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರೋದಿಲ್ಲ. ಹಾಗಾದ್ರೆ
ಈ 30 ಅಂಕಗಳನ್ನು ಯಾವ ರೀತಿ ವಿಭಾಗ ಮಾಡ್ತಾರೆ, ದ್ವಿತೀಯ ಭಾಷೆ ಇಂಗ್ಲಿಷ್ನ 30 ಪ್ರಶ್ನೆಗಳನ್ನು ಯಾವ ರೀತಿ ವಿಭಾಗ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡ್ತಾ ಬರೋಣ. ಆದ್ಮೇಲೆ ನಾನು ಆಲ್ರೆಡಿ ಹೇಳಿದಂತೆ ಇಂಗ್ಲಿಷ್ನಲ್ಲಿ ಒಟ್ಟು 30 ಪ್ರಶ್ನೆಗಳಿರ್ತವೆ ಅಂತ ಹೇಳಿದೆ. ಹಾಗಾದರೆ ಈ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಇರ್ತವೆ. 30ರಲ್ಲಿ 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಇರ್ತವೆ. ಅದಾದ ನಂತರ ಇನ್ನು ಉಳಿದ 15 ಪ್ರಶ್ನೆಗಳು ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಇರ್ತವೆ. ಅರ್ಥ ಆಯ್ತಲ್ಲ? 30 ಪ್ರಶ್ನೆಗಳು, ಆ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ. ಅಂದ್ರೆ ಈ ಭಾಷಾ ಗ್ರಹಿಕೆಯಲ್ಲಿ ಏನೇನು ಬರ್ತದೆ, ಒಂದು ಪ್ಯಾಸೇಜ್ ಕೊಡ್ತಾರೆ, ಆಮೇಲೆ ಒಂದು ಪೋಯಮ್ ಕೊಡ್ತಾರೆ, ಹೌದಾ? ಇದಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ಬರ್ತವೆ. ಅದು ಭಾಷಾ ಗ್ರಹಿಕೆ. ನೀವು ಭಾಷೆಯನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಲಿಕ್ಕೆ ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಪೆಡಾಗಜಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಬೋಧನಾ ವಿಧಾನಗಳನ್ನು ಬಳಕೆ ಮಾಡಿಕೊಂಡು ಮಕ್ಕಳಲ್ಲಿ ಯಾವ ರೀತಿ ಇಂಗ್ಲಿಷ್ ಜ್ಞಾನವನ್ನು ನೀವು ಹೆಚ್ಚಿಸಬಲ್ಲಿರಿ ಅನ್ನುವಂಥದ್ದನ್ನ ಕೇಳಲಿಕ್ಕೆ ಇಂಗ್ಲಿಷ್ ಬೋಧನಾಶಾಸ್ತ್ರದ 15 ಪ್ರಶ್ನೆಗಳು ಬರ್ತವೆ. ಈ 15 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮತ್ತು ಈ ಭಾಷಾ ಗ್ರಹಿಕೆ 15 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಹೋಗೋಣ. ಈಗ ಜಸ್ಟ್ ನಾನೊಂದು ಗ್ರಾಫ್ ಹೇಳಿದೆ ನಿಮಗೆ. 30 ಒಟ್ಟು ಪ್ರಶ್ನೆಗಳಿರ್ತವೆ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ. ಈ 30ರಲ್ಲಿ 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಬಂದರೆ ಇನ್ನುಳಿದ 15 ಪ್ರಶ್ನೆಗಳು ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಇನ್ನು ಇದನ್ನ ಇನ್ನೂ ಜಾಸ್ತಿ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಇನ್ನು ಈ ಭಾಷಾ ಗ್ರಹಿಕೆಯ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲು 8 ಪ್ರಶ್ನೆಗಳು, ಒಟ್ಟು ಈ ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳಿರ್ತವೆ. ಅದರಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳಿರ್ತವೆ. ಅರ್ಥ ಆಗ್ತಿದೆಯಲ್ಲ? ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳಿದ್ರೆ ಇದರಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಯಾಸೇಜ್ ಕೊಡ್ತಾರೆ. ಅವರು ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದ್ರೆ ಈ 8 ಪ್ರಶ್ನೆಗಳು ಮತ್ತೆ ವಿಭಾಗ ಮಾಡ್ಕೊಳ್ತೀವಿ ನಾವು. ಕೊಟ್ಟ ಗದ್ಯಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ 5 ಪ್ರಶ್ನೆಗಳು ಬರ್ತವೆ. 8ರಲ್ಲಿ 5 ಪ್ರಶ್ನೆಗಳು ನೇರವಾಗಿ ಆ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಇದ್ರೆ ಇನ್ನುಳಿದಿರ್ತಕ್ಕಂಥ 3 ಪ್ರಶ್ನೆಗಳು ಗದ್ಯದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತವೆ. ಒಟ್ಟು 5 ಆಯ್ತಲ್ಲ, 5, 3, 8, ಒಟ್ಟು 8 ಪ್ರಶ್ನೆಗಳು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಬರ್ತವೆ. ಅದರಲ್ಲಿ ಕೊಟ್ಟಿರ್ತಕ್ಕಂಥ ಗದ್ಯದಿಂದ, ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ನಿಂದ ನೇರವಾಗಿ 5 ಪ್ರಶ್ನೆಗಳನ್ನು ಕೇಳಿದ್ರೆ ಆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು ಬಂದಿರ್ತವೆ. ಗದ್ಯಕ್ಕೆ ಸಂಬಂಧಪಟ್ಟಂತೆ, ಅದೇ ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ಇದು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು ಎಲ್ಲಿಂದ ಬಂದಿರ್ತವೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡ್ವಿ. ಇನ್ನು ಪದ್ಯ ಭಾಗ, ಇಂಗ್ಲಿಷ್ನಲ್ಲಿ ಒಂದು ಪದ್ಯವನ್ನು ಕೊಡ್ತಾರೆ, ಇಂಗ್ಲಿಷ್ನಲ್ಲಿ ಪದ್ಯ ಭಾಗವನ್ನು ಕೊಡ್ತಾರೆ. ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ 7 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಈ 7 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅಂದ್ರೆ ಕೊಟ್ಟ ಪದ್ಯ ಭಾಗದಿಂದ ನೇರವಾಗಿ 4 ಪ್ರಶ್ನೆಗಳು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಬರ್ತವೆ. ಇನ್ನುಳಿದಿರ್ತಕ್ಕಂಥ 3 ಪ್ರಶ್ನೆಗಳು ಅದೇ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣದ ಅಂಶಗಳಿಂದ ಪ್ರಶ್ನೆಗಳು ಬರ್ತವೆ. ಇದು ನಾನು 2021ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ TET ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಈ ರೀತಿ ವಿಭಾಗ ಮಾಡಿದ್ದೇನೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡಾಗ ಸುಮಾರು 2014, 15 ಮತ್ತು 17ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರುವಂಥದ್ದನ್ನು ಕಾಣ್ತೀವಿ. ಆದರೆ ಇದು 2021ನೇ ಪ್ರಶ್ನೆ ಪತ್ರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಈ ವಿಭಾಗವನ್ನು ನಾನು ಮಾಡ್ತಾ ಇದ್ದೀನಿ. ಹೀಗಾಗಿ ಮುಂಬರುವಂಥ 2022ರ ಪ್ರಶ್ನೆ ಪತ್ರಿಕೆಯು ಕೂಡ ಇದೇ ರೀತಿ ಬರುತ್ತೆ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು ಬರ್ತವೆ, ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 7 ಪ್ರಶ್ನೆಗಳು ಬರ್ತವೆ. ಒಟ್ಟು 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಇರ್ತವೆ. ಇದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ. ಯಾಕಂದ್ರೆ ಮೇಲೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನ ಕೇಳ್ತಾರೆ. ಒಂದು ಪದ್ಯ ಭಾಗವನ್ನು ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹೀಗಾಗಿ ಇಲ್ಲಿ ಈ 15ಕ್ಕೆ ನಾವು ಬಹಳಷ್ಟು ಸುಲಭವಾಗಿ ಸುಮಾರು 14ರಿಂದ 13 ಅಂಕಗಳನ್ನ ಬಹಳ ಸುಲಭವಾಗಿ ತಗೋಬಹುದು. ಅರ್ಥ ಆಗ್ತಿದೆಯಲ್ಲ? ಇದು ಭಾಷಾ ಗ್ರಹಿಕೆಯ 15 ಪ್ರಶ್ನೆಗಳು ಯಾವ ರೀತಿ ವಿಂಗಡಿಸಿರ್ತಾರೆ ಅನ್ನುವಂಥದ್ದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ ನಿಮ್ಗೆ? ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು, ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 7 ಪ್ರಶ್ನೆಗಳು, ಒಟ್ಟು 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಇರ್ತವೆ. ಈಗ 15 ಪ್ರಶ್ನೆಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ತಿಳ್ಕೊಂಡ್ವಿ. ಇನ್ನು ಉಳಿದಿರುವಂತ ಒಂದು ವಿಭಾಗ ಯಾವುದು? ಆ ವಿಭಾಗ ಯಾವುದು ಅಂದ್ರೆ ಇಂಗ್ಲಿಷ್ ಪೆಡಾಗಜಿಗೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ. ನಾವು ಇದುವರೆಗೂ ಭಾಷಾ ಗ್ರಹಿಕೆ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ ಕ್ಲಿಯರ್ ಆಗಿ. ಅದು ಕ್ಲಿಯರ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ, ಹೌದಾ? ಇನ್ನು ಇಂಗ್ಲಿಷ್ ಬೋಧನಾಶಾಸ್ತ್ರದ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದು, ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ಗೆ ಸಂಬಂಧಪಟ್ಟಂತೆ ಈ ಬೋಧನಾಶಾಸ್ತ್ರದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್ಗೆ ಸಂಬಂಧಪಟ್ಟಂತೆ ELT ಅಂತ ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇಂಗ್ಲಿಷ್ ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಇಂಗ್ಲಿಷ್ ಆಸ್ ಎ ಸೆಕೆಂಡ್ ಲ್ಯಾಂಗ್ವೇಜ್, ಈ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಲ್ಯಾಂಗ್ವೇಜ್ ಸ್ಕಿಲ್ಸ್ ಬಗ್ಗೆ ಕೇಳ್ತಾರೆ. ಭಾಷಾ ಕೌಶಲ್ಯಗಳು LSRW, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್,
ಈ ಭಾಷಾ ಕೌಶಲ್ಯಗಳ ಬಗ್ಗೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಈಗಾಗಲೇ ನಾವು ಕನ್ನಡ ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಈ ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನು ಹೇಳ್ತಾ ಇದ್ದೀವಿ. ಅಲ್ಲಿ ಏನು ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನು ಹೇಳ್ತಾ ಇದ್ದೀವಿ ಸೇಮ್ ಇಲ್ಲೂ ಕೂಡ ಅದೇ ಬರುತ್ತೆ. ಹೀಗಾಗಿ ಯಾರೆಲ್ಲ ಆ ಕನ್ನಡ ಭಾಷಾ ಬೋಧನಾಶಾಸ್ತ್ರದ ತರಗತಿಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಿ, ಯಾರೆಲ್ಲ ಇದುವರೆಗೂ ನೋಡಿಲ್ಲ, ದಯವಿಟ್ಟು ಈಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅದಕ್ಕೆ ಅಂತಾನೆ ನಾವು ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೇವೆ. ಕನ್ನಡ ಭಾಷಾ ಬೋಧನಾಶಾಸ್ತ್ರ ಅನ್ನುವಂಥ ಒಂದು ಸ್ಪೆಷಲ್ ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೇವೆ. ಯಾರೆಲ್ಲ ಅದನ್ನು ನೋಡ್ಕೊಂಡಿಲ್ಲ, ಬಹಳಷ್ಟು ವ್ಯತ್ಯಾಸಗಳು ಏನೂ ಇರೋದಿಲ್ಲ ಇಲ್ಲಿ. LSRW ಅಂದ್ರೆ ಭಾಷೆಗೆ ಸಂಬಂಧಪಟ್ಟಂತೆ ಅಲ್ಲೂ ಸೇಮ್ ಬರುತ್ತೆ, ಇಲ್ಲೂ ಸೇಮ್ ಬರುತ್ತೆ. ಈಗ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಈ ಲ್ಯಾಂಗ್ವೇಜ್ ಸ್ಕಿಲ್ಗಳನ್ನು ಅಭ್ಯಾಸ ಮಾಡ್ತಾ ಇದೀವಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ. ಮುಂದೆ ಏನ್ ಮಾಡ್ತೀವಿ ಅಂದ್ರೆ ಈ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ತರಗತಿಗಳು ಬರ್ತವೆ. ಹೀಗಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜ್ ಸ್ಕಿಲ್ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಇಂಗ್ಲಿಷ್ ಟೀಚಿಂಗ್ ಲರ್ನಿಂಗ್ ರಿಸೋರ್ಸಸ್, ಇಂಗ್ಲಿಷ್ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ರಿಸೋರ್ಸ್ಗಳನ್ನು ನಾವು ಯೂಸ್ ಮಾಡ್ಕೊಳ್ತೀವಿ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಅಪ್ರೋಚಸ್ ಆ್ಯಂಡ್ ಮೆಥಡ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೀಚಿಂಗ್, ವಿಶೇಷವಾಗಿ ಪ್ರೋಸ್, ಪೋಯಮ್ಸ್ ಆ್ಯಂಡ್ ಗ್ರಾಮರ್. ಪ್ರೋಸ್, ಪೋಯಮ್ಸ್ ಆ್ಯಂಡ್ ಗ್ರಾಮರ್ ಇವುಗಳನ್ನು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಅಪ್ರೋಚ್ಗಳನ್ನು ಮತ್ತು ಮೆಥಡ್ಗಳನ್ನು ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ನೀವು ಬಳಕೆ ಮಾಡ್ಕೊಳ್ತೀರಿ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಆಮೇಲೆ ಅಸೆಸ್ಮೆಂಟ್, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಪ್ರತಿ ಬಾರಿಯ TET ಪರೀಕ್ಷೆಯಲ್ಲಿ ಈ ಅಸೆಸ್ಮೆಂಟ್ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅಸೆಸ್ಮೆಂಟ್ ಅಂದರೆ ಇವ್ಯಾಲ್ಯುವೇಷನ್, ಹೌದಾ? ಇವ್ಯಾಲ್ಯುವೇಷನ್ ಬಗ್ಗೆ ಕೇಳ್ತಾರೆ. ಅದಾದ ನಂತರ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಬಗ್ಗೆ ಕೇಳ್ತಾರೆ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂದರೆ ABL ಅಂತ ಕರಿತೀವಿ ನಾವು ಇದನ್ನ. ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಇಂಗ್ಲಿಷ್, ಇಂಗ್ಲಿಷ್ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸ್ಟ್ರಾಟಜಿಗಳನ್ನು ನೀವು ಬಳಕೆ ಮಾಡ್ಕೊಳ್ತೀರಿ, ಈ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಇದಿಷ್ಟು ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಇಂಗ್ಲಿಷ್ ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅನ್ನುವಂಥದ್ದನ್ನು ನಾವು ಬಹಳಷ್ಟು ಡೀಟೇಲ್ ಆಗಿ ತಿಳ್ಕೊಂಡ್ವಿ. ಅರ್ಥ ಆಯ್ತಲ್ಲ ಇದು? ಇಲ್ಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಬಂದರೆ, ಇನ್ನುಳಿದಿರ್ತಕ್ಕಂಥ 15 ಪ್ರಶ್ನೆಗಳು ನೇರವಾಗಿ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಇನ್ನು ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 2014ರಿಂದ 2021 ತನಕ ಏನು TET ಪತ್ರಿಕೆ 1ರಲ್ಲಿ ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಿವೆಯಲ್ಲ, ಆ ಎಲ್ಲ ಪ್ರಶ್ನೆಗಳನ್ನು ಒಂದೇ ಕಡೆ ಕಲೆಕ್ಟ್ ಮಾಡಿ ಅವುಗಳ ಬಗ್ಗೆ ನೆಕ್ಸ್ಟ್ ಕ್ಲಾಸನ್ನು ನಾನು ಮಾಡ್ತೀನಿ. ಅರ್ಥ ಆಗ್ತಿದೆಯಲ್ಲ? ಎಸ್ಪೆಷಲಿ ಇದು ಯಾವೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜನ್ನು ತಗೊಂಡಿದ್ರಿ ಅವರಿಗೆ ಬಹಳಷ್ಟು ಅನುಕೂಲಕರ ಆಗತಕ್ಕಂಥ ಕ್ಲಾಸ್ ಇದು. ಹೀಗಾಗಿ ದಯವಿಟ್ಟು ಯಾರೂ ಆ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 2014ರಿಂದ 2021ರವರೆಗೆ TET ಪತ್ರಿಕೆ 1ರಲ್ಲಿ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಮಹತ್ವದ ಪ್ರಶ್ನೆಗಳು ಬಂದವೆ ಆ ಎಲ್ಲ ಪ್ರಶ್ನೆಗಳನ್ನ ತಗೊಂಡು ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಇದರಿಂದ ಮುಂದೆ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅನ್ನುವಂಥ ಒಂದು ಮಾಹಿತಿ ನಿಮಗೆ ಸಿಗುತ್ತೆ. ಹೀಗಾಗಿ ದಯವಿಟ್ಟು ಯಾರೂ ಆ ಕ್ಲಾಸನ್ನು ಮಿಸ್ ಮಾಡ್ಕೋಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ TET ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅತ್ಯಂತ ಉತ್ಕೃಷ್ಟ ಮಟ್ಟದ ಅಧ್ಯಯನ ಸಾಮಗ್ರಿಗಳನ್ನು ಅಭ್ಯರ್ಥಿಗಳಿಗೆ ಉಚಿತವಾಗಿ ನಾವು ಒದಗಿಸ್ತಾ ಇದ್ದೀವಿ. ಹಾಗೆ ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ ಏನಿದೆ, ನೀವು ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದರೆ ಸಾಕು, ಮೊದಲಿಗೆ ಒಂದು ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟ್ನಲ್ಲಿ ರೀಸೆಂಟ್ ಆಗಿನೇ ನಾವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಸ್ಟಡಿ ಮಟೀರಿಯಲ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ನಲ್ಲಿ ಸಾಕಷ್ಟು ಸ್ಟಡಿ ಮಟೀರಿಯಲ್ಗಳನ್ನು ನಾವು ಕೊಟ್ಟಿದ್ದೇವೆ. ಯಾರೆಲ್ಲ ಅವುಗಳನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಈಗಲೇ ಗೂಗಲ್ಗೆ ಹೋಗಿ ಗೂಗಲ್ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿ. ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ ಮೇಲೆ ಮೊದಲಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ನಲ್ಲಿ ರೀಸೆಂಟ್ ಆಗಿನೇ ನಾವು ಏನು ಮಾಡಿದ್ದೀವಿ ಅಂದರೆ ಈ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಪೆಡಾಗಾಜಿ ನೋಟ್ಸ್ ಆಗಿರ್ಬೋದು, ಹಾಗೆ ಹಲವಾರು ಉಪಯುಕ್ತ ನೋಟ್ಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಅಧ್ಯಯನಕ್ಕೆ ಬಳಕೆ ಮಾಡ್ಕೋಬಹುದು. ಸೊ ಇನ್ನು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಏನನ್ನ ಓದ್ಕೋಬೇಕು? ರಾಜ್ಯ ಸರ್ಕಾರ ಪ್ರಕಟಿಸಿರುವಂತಹ 6ರಿಂದ 12ನೇ ತರಗತಿಯವರೆಗಿನ ಭಾಷೆ 2 ದ್ವಿತೀಯ ಭಾಷೆ ಇಂಗ್ಲಿಷ್ ಪಠ್ಯಪುಸ್ತಕ ಮತ್ತು ಅಭ್ಯಾಸ ಪುಸ್ತಕಗಳನ್ನು ಓದ್ಕೋಬೇಕು ನೀವು. ನಮ್ಮ ರಾಜ್ಯ ಸರ್ಕಾರ ಏನು ಪ್ರಕಟ ಮಾಡಿದೆ 6ರಿಂದ 12ನೇ ತರಗತಿಯವರೆಗೆ ಭಾಷೆ 2 ಇಂಗ್ಲಿಷ್ ಭಾಷೆಯ ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು, ವರ್ಕ್ ಬುಕ್ಗಳನ್ನು ಏನು ಕೊಟ್ಟಿದ್ದಾರೆ ಅವುಗಳನ್ನ ತಾವು ಓದ್ಕೊಂಡ್ರಿ ಅಂದರೆ ಇಂಗ್ಲಿಷ್ನಲ್ಲಿ ಗರಿಷ್ಠ ಅಂಕಗಳನ್ನು ತಗೋಬಹುದು. 28ರಿಂದ 30 ಅಂಕಗಳನ್ನು ಕೂಡ ತಾವು ಸುಲಭವಾಗಿ ತಗೋಬಹುದು. ಇನ್ನು ಪ್ರತಿ ಗದ್ಯ ಭಾಗ ಮತ್ತು ಪ್ರತಿ ಪದ್ಯ ಭಾಗದ ಹಿಂದೆ ನೀಡಿರ್ತಕ್ಕಂಥ ವ್ಯಾಕರಣ ಅಂಶಗಳನ್ನು ಗಮನಿಸಬೇಕು. ಗ್ರಾಮರ್ಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ಮತ್ತೆ ವರ್ಕ್ ಬುಕ್ ನಲ್ಲಿ ಏನು ಪ್ರತಿಯೊಂದು ಗದ್ಯ ಭಾಗ ಬರ್ತದೆ, ಪ್ರತಿಯೊಂದು ಪದ್ಯ ಭಾಗ ಬರ್ತದೆ, ಆ ಪ್ರತಿ ಪದ್ಯ ಭಾಗದ ಹಿಂದೆ ನೀಡಿರ್ತಕ್ಕಂಥ ವ್ಯಾಕರಣ ಅಂಶಗಳನ್ನ ಗಮನಿಸಬೇಕು. ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು TET ಪತ್ರಿಕೆ 1 ಏನಿದೆ ಅಂತಂದ್ರೆ 1ರಿಂದ 5ನೇ ತರಗತಿಗೆ ಬೋಧಿಸ್ತಕ್ಕಂಥ ಶಿಕ್ಷಕರಿಗೆ ಇರುವಂತದ್ದು. ಹೀಗಾಗಿ ಈ TET ಪತ್ರಿಕೆ 1ರಲ್ಲಿ ಏನ್ ಕೇಳ್ತಾರೆ ಅಂದ್ರೆ 6ರಿಂದ 11 ವರ್ಷದ ವಯೋಮಿತಿಯ ಮಕ್ಕಳಿಗೆ ಸಂಬಂಧಪಟ್ಟಂತೆನೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ನು TET ಪತ್ರಿಕೆ 2 6ರಿಂದ 11 ವರ್ಷದ ಮಕ್ಕಳ
ವಯೋಮಾನಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹೀಗಾಗಿ ಪ್ರತಿ ಗದ್ಯ ಭಾಗ ಮತ್ತು ಪದ್ಯ ಭಾಗದ ಹಿಂದೆ ನೀಡಿರ್ತಕ್ಕಂಥ ವ್ಯಾಕರಣದ ಪ್ರಮುಖ ಅಂಶಗಳನ್ನ ಗಮನಿಸಬೇಕು. ಇನ್ನು ಇಂಗ್ಲಿಷ್ ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ ಮುಂದೆ ಹಲವಾರು ವಿಡಿಯೋ ತರಗತಿಗಳನ್ನು ಉಚಿತವಾಗಿ ಪ್ರಸಾರ ಮಾಡುತ್ತೆ. ಅವುಗಳನ್ನು ಕೂಡ ತಾವು ನೋಡ್ಕೋಬಹುದು. ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಿ.ಎಡ್ ಮತ್ತು ಬಿ.ಎಡ್ ನಲ್ಲಿ ಇರ್ತಕ್ಕಂಥ ಬೋಧನಾಶಾಸ್ತ್ರದ ಪುಸ್ತಕಗಳನ್ನು ಓದಿದ್ರೆ ಬಹಳಷ್ಟು ಉತ್ತಮ. ಅರ್ಥ ಆಗ್ತಿದೆಯಲ್ಲ? ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡಿ.ಎಡ್ ಮತ್ತು ಬಿ.ಎಡ್ ನಲ್ಲಿ ಇರ್ತಕ್ಕಂಥ ಬೋಧನಾಶಾಸ್ತ್ರದ ಪುಸ್ತಕಗಳನ್ನು ಓದ್ಕೊಳ್ಳಿ. ಅದಾದ ನಂತರ ಈಗಾಗಲೇ ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಂಗ್ಲಿಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇಂಗ್ಲಿಷ್ ಬೋಧನಾಶಾಸ್ತ್ರದ PDF ನೋಟ್ಸ್ಗಳನ್ನು ನಮ್ಮ ಎಜುಟ್ಯೂಬ್ ಕನ್ನಡ ವೆಬ್ಸೈಟ್ ನಲ್ಲಿ ಆಲ್ರೆಡಿ ನಾವು ಅಪ್ಲೋಡ್ ಮಾಡಿದ್ದೇವೆ. ರೀಸೆಂಟ್ ಆಗಿ ಅಂದ್ರೆ ನಿನ್ನೆನೆ ಏನ್ ಮಾಡಿದ್ದಾರೆ ಅಂತಂದ್ರೆ ಆ ವೆಬ್ಸೈಟ್ ಅಪ್ಡೇಟ್ ಆಗಿರುವಂತದ್ದು. ಗೂಗಲ್ ನಲ್ಲಿ ಎಜುಟ್ಯೂಬ್ ಕನ್ನಡ ಅಂತ ಸರ್ಚ್ ಮಾಡಿದ್ರಿ ಅಂದ್ರೆ ಸಾಕು, ಇಂಗ್ಲಿಷ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಇಂಗ್ಲಿಷ್ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪಯುಕ್ತ PDF ನೋಟ್ಸ್ಗಳು ಸಿಗ್ತವೆ. ಅವುಗಳನ್ನ ತಾವು ಡೌನ್ಲೋಡ್ ಮಾಡಿಕೊಂಡು ರೆಫರೆನ್ಸ್ ಆಗಿ ಬಳಕೆ ಮಾಡಿಕೊಂಡು ತಾವು ಅಧ್ಯಯನವನ್ನ ಮಾಡಬಹುದು. ಸೊ ಇಷ್ಟು ಓದಿದ್ರಿ ಅಂದ್ರೆ ಸಾಕು, ನೀವು ಇಂಗ್ಲಿಷ್ ನಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಸುಲಭವಾಗಿ ತಗೋಬಹುದು. ಆದ್ಮೇಲೆ ಇಲ್ಲಿ ತನಕ ನಾವೇನ್ ಮಾಡಿದ್ವಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಎಷ್ಟು ಪ್ರಶ್ನೆಗಳು ಇರ್ತವೆ, ಎಷ್ಟು ಅಂಕ ಇರುತ್ತೆ, ಆಮೇಲೆ ಆ 30 ಪ್ರಶ್ನೆಗಳು ಯಾವೆಲ್ಲ ಭಾಗದಿಂದ ಬಂದಿರ್ತವೆ, ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳಿರ್ತವೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪ್ರಶ್ನೆಗಳಿರ್ತವೆ ಅನ್ನುವಂಥದ್ದನ್ನ ಬಹಳಷ್ಟು ಡೀಟೇಲ್ ಆಗಿ ನಾವು ಇದುವರೆಗೂ ತಿಳ್ಕೊಂಡ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ 2014ರಿಂದ 2021ನೇ ಸಾಲಿನ ತನಕ ನಡೆದಿರ್ತಕ್ಕಂಥ ಭಾಷೆ 2 ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿದ ಮಹತ್ವದ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳ ವಿವರಣೆಯನ್ನು ನೋಡೋಣ. ಇದು ಕೇವಲ TET ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಮಾತ್ರ. ಪೇಪರ್ 1, ಪೇಪರ್ 2 ನಾನು ಡಿಸ್ಕಷನ್ ಮಾಡ್ತಾ ಇಲ್ಲ. ಪೇಪರ್ 2 ಆನಂತರ ಡಿಸ್ಕಷನ್ ಮಾಡ್ತೀನಿ. ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ನಾನು ಏನ್ ಮಾಡ್ತೀನಿ ಅಂದ್ರೆ 2014ರಿಂದ 2021ನೇ ಸಾಲಿನ ತನಕ ನಡೆದಿರ್ತಕ್ಕಂಥ ಭಾಷೆ 2ರ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಮಹತ್ವದ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳ ವಿವರಣೆಯನ್ನ ನೋಡೋಣ. ಅಂದ್ರೆ ಎಷ್ಟು ವರ್ಷದ ಪ್ರಶ್ನೋತ್ತರಗಳನ್ನ ನಾವು ಮುಂದೆ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ 2014, 2015, 2017, 2019, 2020 ಮತ್ತು 2021 ಒಟ್ಟು 6 ಪ್ರಶ್ನೆ ಪತ್ರಿಕೆಗಳು ಬಂದಿರತಕ್ಕಂಥ ಮಹತ್ವದ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳು. ಎಲ್ಲ ಅಲ್ಲ, ಅದರಲ್ಲಿ ಇಂಪಾರ್ಟೆಂಟ್ ಏನಿದೆ ಅವುಗಳನ್ನ ಮಾತ್ರ ಮುಂದಿನ ತರಗತಿಯಲ್ಲಿ ನಾನು ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಹೀಗಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಯಾರೆಲ್ಲ ಭಾಷೆ 2ನ್ನ ಇಂಗ್ಲಿಷ್ ತಗೊಂಡಿದ್ದೀರಿ ಅವರಿಗೆ ಈ ತರಗತಿಗಳು ಬಹಳಷ್ಟು ಉಪಯುಕ್ತ ಆಗುತ್ತೆ. ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಹೇಳುವಂತ ಅವಶ್ಯಕತೆ ಇಲ್ಲ, ಎಂಜಿನಿಯರಿಂಗ್ ಸ್ಟೂಡೆಂಟ್ಗಳಿಗೆ ಇದರ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಹೀಗಾಗಿ ಯಾರೆಲ್ಲ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿದ್ದೀರಿ, ಇಂಗ್ಲಿಷ್ ನಮಗೆ ಕಠಿಣ ಅನಿಸ್ತಾ ಇದೆ ಅಂತಂದ್ರೆ ಮುಂದಿನ ತರಗತಿಯನ್ನು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ಹೊಸ ವಿಡಿಯೋ ತರಗತಿಯ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಹಾಗೆ ನಮ್ಮ ಎಜುಟ್ಯೂಬ್ ಕನ್ನಡ ಟೆಲಿಗ್ರಾಮ್ ಚಾನಲ್ಗೂ ಕೂಡ ತಾವು ಜಾಯ್ನ್ ಆಗಿ ಅಲ್ಲಿಂದ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ತಗೋಬಹುದು. ನಮ್ಮ ವೆಬ್ಸೈಟ್ಗೂ ಕೂಡ ಭೇಟಿ ನೀಡಿ ಅಲ್ಲಿಂದ ಕೂಡ ಹಲವಾರು ಉಚಿತ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.